ಇನ್ನು ರಾಜ್ಯದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ತರಕಾರಿ ಬೆಲೆ ಗಗನಕ್ಕೆ ಏರ್ತಾ ಇದೆ. ಇನ್ನು ಮುಂದೆ ಸಾಂಬಾರಿಗೆ ಟೊಮೆಟೊ, ಬೀನ್ಸ್ ಯಾವುದು ಕೂಡ ಹಾಕಂಗಿಲ್ಲ. ಎಲ್ಲದರ ರೇಟ್ ಗಗನಕ್ಕೆ ಏರಿದೆ. ಬದನೆಕಾಯಿ, ಬೀಟ್ರೂಟ್, ನುಗ್ಗೆಕಾಯಿ, ಪಾಲಕ್ ಸೊಪ್ಪು ಇನ್ನು ತಿನ್ನಂಗಿಲ್ಲ. ನಿರಂತರ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಮಾರುಕಟ್ಟೆಯಲ್ಲಿ ಪೂರೈಕೆ ಕುಸಿತ ಕಂಡಿದೆ. ರೈತರಿಗೆ ಲಾಭ ಸಿಗ್ತಾ ಇಲ್ಲ. ಮಧ್ಯವರ್ತಿಗಳ ಪಾಲಾಗ್ತಾ ಇದೆ ಹೆಚ್ಚುವರಿ ಹಣ ಎಲ್ಲ. ಮುಂದಿನ ದಿನಗಳಲ್ಲಿ ಮಳೆ ಇದೇ ರೀತಿ ಮುಂದುವರೆದ್ರೆ ಮತ್ತಷ್ಟು ಬೆಲೆ ಏರಿಕೆ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಟ್ನಲ್ಲಿ ಧಾರಾಕಾರ ಮಳೆ ಎಲ್ಲಾ ಕಡೆ, ಕರ್ನಾಟಕದ ಎಲ್ಲಾ ಕಡೆ ಧಾರಾಕಾರ ಮಳೆ ಆಗ್ತಿರೋದ್ರಿಂದ ರೈತರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅವರು ಬೆಳೆದಂತ ಬೆಳೆಗೆ. ಸೊ ಹಿಗ್ಗಾಮುಗ್ಗ ರೇಟ್ ಜಾಸ್ತಿ ಆಗ್ತಾ ಇದೆ. ಇನ್ನು ಟೊಮೆಟೊ, ಬೀನ್ಸು ಏನೇನೋ ತಗೋಬೇಕೋ ಯಾವುದು ಕೂಡ ಇನ್ನು ಸಾಂಬಾರಿಗೆ ಹಾಕಂಗೇ ಇಲ್ಲ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಮುಂದುವರೆದ ಪರಿಣಾಮ ಇದೀಗ ಅದರ ನೇರ ಪರಿಣಾಮ ತರಕಾರಿ ಮಾರುಕಟ್ಟೆಯ ಮೇಲೆ ಕಾಣಿಸ್ಕೊಳ್ತಾ ಇದೆ. ನಿರಂತರ ಮಳೆ, ಬೆಳೆ ಹಾನಿ ಅಂಡ್ ಪೂರೈಕೆ ಕೊರತೆಯಿಂದಾಗಿ ಟೊಮೆಟೊ, ಬದನೆಕಾಯಿ, ಬೀನ್ಸು, ಮೆಣಸಿನಕಾಯಿ ಸೇರಿದಂತೆ ಬಹುತೇಕ ತರಕಾರಿಗಳ ಬೆಲೆ ಈಗ ಗಗನಕ್ಕೆ ಏರಿದ್ದು ಗ್ರಾಹಕರ ಜೇಬಿಗೆ ಎಲ್ಲೊಂದು ಕಡೆ ಕತ್ರಿ ಬೀಳ್ತಾ ಇದೆ. ಮಳೆಯ ಕಾರಣದಿಂದ ಹಲವು ಜಿಲ್ಲೆಗಳಲ್ಲಿ ತರಕಾರಿ ಬೆಳೆಗಳು ನೀರಲ್ಲಿ ಮುಳುಗೋಗಿದೆ. ಹಾಗಾದ್ರೆ ಯಾವ್ದಾವುದು ಎಷ್ಟೆಷ್ಟು ರೇಟ್ ಆಗಿದ್ದಾವೆ ಅನ್ನೋದನ್ನ ಕೂಡ ನಾವು ಹೇಳ್ತಾ ಹೋಗ್ತೀವಿ, ಕೇಳಿಸ್ಕೊಳ್ಳಿ. ಟೊಮೆಟೊ 40 ರೂಪಾಯಿ, 62, 67 ಆಗಿದೆ. ಬಿಳಿ ಬದನೆಕಾಯಿ 60, 80 ಆಗಿದೆ. ಬದನೆಕಾಯಿ 50 ರೂಪಾಯಿ ಇದ್ದಿದ್ದು ಈಗ 66 ರೂಪಾಯಿ ಆಗಿದೆ. ಬೆಣ್ಣೆ ಮೆಣಸಿನಕಾಯಿ 55 ರೂಪಾಯಿ ಇದ್ದಿದ್ದು 72 ರೂಪಾಯಿ ಆಗಿದೆ. ಗೋರಿಕಾಯಿ 55 ಇತ್ತು, ಈಗ 72 ಆಗಿದೆ. ಇನ್ನು ಬೀಟ್ರೂಟ್ 40 ಇತ್ತು, ಈಗ 50 ರೂಪಾಯಿ ಆಗಿದೆ. ಎಲೆಕೋಸು 35 ಇತ್ತು, 45 ಆಗಿದೆ. ಹೂಕೋಸು 40 ರೂಪಾಯಿ ಇದ್ದಿದ್ದು ಈಗ 50 ರೂಪಾಯಿ ಕಂಡಿದೆ. ನುಗ್ಗೆಕಾಯಿ 35 ರೂಪಾಯಿ ಇತ್ತು, ಈಗ 48 ರೂಪಾಯಿ ಆಗಿದೆ. ಹಸಿ ಮೆಣಸಿನಕಾಯಿ 50 ರೂಪಾಯಿ ಇದ್ದಿದ್ದು 70 ರೂಪಾಯಿ ಆಗಿದೆ. ಪಾಲಕ್ ಸೊಪ್ಪು 40ರಿಂದ 55ಕ್ಕೆ ಏರಿಕೆ ಕಂಡಿದೆ. ಮಂಡ್ಯ ಸೊಪ್ಪು 100ರಿಂದ 130 ರೂಪಾಯಿ ಆಗಿದೆ. ಸಬ್ಬಸಿಗೆ ಸೊಪ್ಪು 90 ಆಗಿದೆ. ಇನ್ನು ಮೊಟ್ಟೆ ಒಂದಕ್ಕೆ 6 ರೂಪಾಯಿ ಇತ್ತು, ಈಗ 1 ರೂಪಾಯಿ ಜಾಸ್ತಿ ಆಗಿದೆ, 7 ರೂಪಾಯಿ ಆಗಿದೆ. ಇನ್ನು ಏಲಕ್ಕಿ ಬಾಳೆಹಣ್ಣು 65, 78 ಇತ್ತು, ಈಗ 88 ರೂಪಾಯಿ ಆಗಿದೆ, 80 ರೂಪಾಯಿ ಆಗಿದೆ. ಒಟ್ಟಿನಲ್ಲಿ ಪ್ರತಿಯೊಂದರ ದರ ಏರಿಕೆ ಕಂಡಿದೆ. ಸೊ ಸಾಮಾನ್ಯ ಜನ ಏನು ಮಾಡಬೇಕು, ಏನು ಅಡುಗೆ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಜೋರಾದ ಮಳೆಯ ಅಬ್ಬರಕ್ಕೆ ಬೆಳೆಯೆಲ್ಲ ನಾಶ ಆಗಿ ರೈತರು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿ ಈ ರೀತಿ ಗತಿಯಾಗಿದೆ. ಈಗ ಒಂದು ಚಿಕ್ಕ ಬ್ರೇಕ್.